ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಮುಂದಿನ 3 ತಿಂಗಳ ಫ್ಯೂಚರ್ ಹೇಗಿರುತ್ತೆ ಅನ್ನುವ ಟ್ಯಾರೋ ರೀಡಿಂಗ್ನ ಮಾಡ್ತಾ ಇದ್ದೀನಿ. 3 ಮಂತ್ಸ್ ರೀಡಿಂಗ್ ಆಗಿರುತ್ತೆ. ನೀವೇನು ಮಾಡಬೇಕು ಅಂದರೆ, ಇಲ್ಲಿ 2 ಕಾರ್ಡ್ ಪೈಲ್ ಇದೆಯಲ್ಲ, ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ಮತ್ತು ನಿಮ್ಮ 3 ತಿಂಗಳು ಮುಂದಿನ 3 ತಿಂಗಳ ಎನರ್ಜಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಹಾಗೂ ಬ್ಲೆಸ್ಸಿಂಗ್ಸ್ ಏನಿದೆ ಯೂನಿವರ್ಸಿಂದ, ಈ ಎಲ್ಲ ವಿಚಾರದ ಬಗ್ಗೆ ನಾನು ರೀಡಿಂಗ್ ಮಾಡ್ತೀನಿ. ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಓಕೆ, ಐ ಹೋಪ್ ಯು ಸೆಲೆಕ್ಟೆಡ್. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ನ ಮಾಡ್ತಿದ್ದೀನಿ. ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿರುವವರು ಏನು ಎಕ್ಸ್ಪೆಕ್ಟ್ ಮಾಡಬಹುದು ಫ್ಯೂಚರ್ 3 ಮಂತ್ಸ್ನಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ಯೂನಿವರ್ಸಿಂದ ಬ್ಲೆಸ್ಸಿಂಗ್ಸ್ ಏನು ಬರ್ತಾ ಇದೆ ಅಂತ ಕೂಡ ನಾನು ನಿಮಗೆ ರೀಡಿಂಗ್ನಲ್ಲಿ ಹೇಳ್ತೀನಿ. ಏಸ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಅದಾದ ನಂತರ ಎಂಪರರ್ ಬಂದಿದೆ. ಎಂಪರರ್ ತುಂಬ ಒಳ್ಳೆ ಕಾರ್ಡ್. 6 ಆಫ್ ಕಪ್ಸ್ ಬಂದಿದೆ. ನಿಮ್ಮ ಲೈಫ್ಗೆ ಯಾರೋ ಒಬ್ಬರು ಮರುಕಳಿಸ್ತಿದ್ದಾರೆ, ಅಂದರೆ ವಾಪಸ್ ಬರ್ತಾ ಇದ್ದಾರೆ. 2 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಹಾಗೂ 7 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಓಕೆ, ಟ್ರೆಷರ್ ಐಲ್ಯಾಂಡ್, ನೆವರ್ ಎಂಡಿಂಗ್ ಸ್ಟೋರಿ. ಸೊ ಇಲ್ಲಿ ಒಂದು ಏನು ನಾನು ನಿಮಗೆ ಹೇಳ್ತೀನಿ ಅಂದರೆ, ನೀವು ಒಂದಷ್ಟು ಜನರನ್ನ ನಿಮ್ಮ ಲೈಫಿಂದ ತೆಗೆದಾಕಿದ್ದೀರಾ, ರೀಸನ್ ಇಟ್ಕೊಂಡೇನೆ. ಅವ್ರು ಬೇಡ ಅಂತ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿದ್ದೀರಾ. ಬಿಕಾಸ್ ಲೆಸನ್ಸ್ನ ಕಲ್ತಿರ್ತೀರಾ, ಏನು ಸರಿ ಏನು ಸರಿ ಇಲ್ಲ ಅಂತ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ. ಸೊ ಪ್ರೆಸೆಂಟ್ ಪವರ್ ತುಂಬ ಚೆನ್ನಾಗಿದೆ ನಿಮಗೆ, ಬಿಕಾಸ್ ಅಷ್ಟು ಬೆಳೆದಿದ್ದೀರಾ. ಆ್ಯಸ್ ಅ ಪರ್ಸನ್ ನೀವು ಬೆಳೆದಿದ್ದೀರಾ ಹಾಗೂ ಎಕ್ಸ್ಪೀರಿಯನ್ಸಿಂದ ತುಂಬಾ ಕಲ್ತಿದ್ದೀರಾ ಕೂಡ. ಸೊ ನಿಮ್ಮ ಲೈಫ್ಗೆ ಯಾರು ಬರಬೇಕು ಬರಬಾರ್ದು ಅನ್ನುವ ಒಂದು ಬೆಸ್ಟ್ ಸಿಚುವೇಶನ್ನ ನೀವು ಸ್ವೀಕರಿಸಿದ್ದೀರಾ ಪ್ರೆಸೆಂಟ್ನಲ್ಲಿ. ಸೊ ನಿಮ್ಮ ಲೈಫ್ನಲ್ಲಿ 3 ತಿಂಗಳು ನಿಮಗೆ ಪೂರಕವಾಗಿ ಎಲ್ಲ ನಡೀತಾ ಹೋಗುತ್ತೆ. ಆದರೆ ಮತ್ತೆ ನಿಮ್ಮ ಲೈಫ್ಗೊಬ್ಬರು ವಾಪಸ್ ಬರ್ತಾರೆ ಅಂತ ಹೇಳಿದೆ. ನೀವು ಬೇಕು ಅಂತ ಕಟ್ ಆಫ್ ಮಾಡಿದವರು ಅಥವಾ ನಿಮ್ಮನ್ನು ಅವ್ರು ಬಿಟ್ಟು ಹೋಗಿರ್ತಾರೆ ಅಂಥ ವ್ಯಕ್ತಿಗಳು, ಅವ್ರು ವಾಪಸ್ ಇನ್ 2 ಮಂತ್ಸ್ನಲ್ಲಿ ಬರ್ತಾರೆ. ಆದರೆ ಆ ವ್ಯಕ್ತಿ ಒಳ್ಳೆಯ ಉದ್ದೇಶ ಇಟ್ಕೊಂಡು ಬರೋದಿಲ್ಲ, ಮತ್ತೆ ನಿಮಗೆ ಹರ್ಟ್ ಮಾಡೋ ಎಲ್ಲ ಚಾನ್ಸಸ್ ಇದೆ. ಸೊ ಈ ವ್ಯಕ್ತಿಗೆ ನೀವು ಇನ್ನೊಂದು ಚಾನ್ಸ್ ಕೊಡೋದಾಗಿರಲಿ ಅಥವಾ ಅವ್ರು ಬರಲಿ ಅಂತ ಆಸೆ ಪಡೋದಾಗಿರಲಿ, ಇದರಲ್ಲಿ ಯಾವ ಅರ್ಥನೂ ಇಲ್ಲ. ಯಾಕಂದರೆ ಹಾಗೆ ಮಾಡೋದ್ರಿಂದ ನೀವು ತುಂಬ ಲಾಸ್ನ ಅನುಭವಿಸ್ಬೋದು ಅಥವಾ ತುಂಬ ಪೇನ್, ಸ್ಟ್ರೆಸ್ನ ಕೂಡ ಎದುರಿಸ್ಬೋದು. 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ತುಂಬ ಚೆನ್ನಾಗಾಗುತ್ತೆ ಹಾಗೂ ಸೇವಿಂಗ್ಸ್ನ ಮಾಡ್ತೀರಾ. ಮತ್ತು ಏನಾದರೂ ತೊಗೊಳ್ಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀರಾ ಅಂದರೆ ಆ ವಿಚಾರವಾಗಿ ಸೇವಿಂಗ್ಸ್ ಮಾಡಿಕೊಂಡು ತೊಗೊಳ್ತೀರಾ ಕೂಡ. ಈಗ ಮನೆ ತೊಗೋಬೇಕು, ಕಾರ್ ತೊಗೋಬೇಕು, ಈ ಥರ ಆಸೆಗಳು ಇಟ್ಕೊಂಡಿರ್ತೀರಲ್ಲ, ವಿತಿನ್ 6 ಮಂತ್ಸ್ನಲ್ಲಿ ಅದು ನಿಮ್ಮ ಪಾಲಾಗುತ್ತೆ, ನಿಮಗೆ ಸೇರುತ್ತೆ. ಟ್ರೆಷರ್ ಐಲ್ಯಾಂಡ್ ಆಗಲೇ ಹೇಳಿದಾಗೆ ನಿಮ್ಮ ಕನಸುಗಳಿಗೆ ನೀವು ತುಂಬ ಹತ್ತಿರವಾಗಿದ್ದೀರಾ. ಸೊ ನಿಮ್ಗೆ ಏನೇನು ಬೇಕು ಅದೆಲ್ಲ ನೀವು ಪಡೆಯುವ ಅವಕಾಶ ಬಂದಿದೆ. ನೆಕ್ಸ್ಟ್ 3 ಮಂತ್ಸ್ ಇಸ್ ಅಮೇಝಿಂಗ್ ಫಾರ್ ಯು. ನೆವರ್ ಎಂಡಿಂಗ್ ಸ್ಟೋರಿ ನಾನು ಆಗಲೇ ಹೇಳಿದಾಗೆ ಇದಕ್ಕಿದು ಕನೆಕ್ಟೆಡ್ ಆಗಿದೆ. ಯಾರೋ ಒಬ್ಬರು ವಾಪಸ್ ಬರ್ತಾರೆ. ಆ ವ್ಯಕ್ತಿ ನಿಮಗೆ ಹೆಲ್ಪ್ಫುಲ್ ಆಗಿರೋದಿಲ್ಲ, ಡ್ರಾಮಾನ ಕ್ರಿಯೇಟ್ ಮಾಡ್ತಾರೆ ಹಾಗೂ ಅದರಿಂದ ನಿಮಗೂ ಕೂಡ ತುಂಬಾ ಇರಿಟೇಷನ್ ಆಗುತ್ತೆ. ಸೊ ಇಂಥ ವ್ಯಕ್ತಿಗಳನ್ನ ದಯವಿಟ್ಟು ಎಂಟರ್ಟೈನ್ ಮಾಡೋಕ್ಕೆ ಹೋಗಬೇಡಿ. ಎಂಟರ್ಟೈನ್ ಮಾಡೋದ್ರಿಂದ ನಿಮಗೆ ದುಃಖನೂ ಆಗುತ್ತೆ, ಆಮೇಲೆ ಯಾಕೆ ಹಿಂಗಾಯಿತು ಅಂತ ಬೇಜಾರು ಕೂಡ ಆಗುತ್ತೆ. ಸೊ ಅದರಿಂದ ನಿಮ್ಮ ಟೈಮ್ ಚೆನ್ನಾಗಿದೆ, ಆದರೆ ನಿಮ್ಮ ಟೈಮ್ ಹಾಳು ಮಾಡೋಕ್ಕೆ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾರೆ. ಸೊ ಇಂಥ ವ್ಯಕ್ತಿ ನಿಮ್ಮ ಪಾಸ್ಟಿಂದ ಬರ್ತಾ ಇರೋದ್ರಿಂದ ಅದು ನಿಮಗೆ ಗೊತ್ತಾಗುತ್ತೆ. ಅವ್ರನ್ನ ಫೊರ್ಗಿವ್ ಮಾಡೋದು, ಬಿಟ್ಬಿಡೋದು ಅದೆಲ್ಲ ಮಾಡಬೇಡಿ. ಅವ್ರನ್ನ ಎಂಟರ್ಟೈನ್ ಮಾಡಲೇಬಾರ್ದು, ಅವ್ರನ್ನ ನಿಮ್ಮ ಲೈಫಲ್ಲಿ ಮತ್ತೆ ಸ್ವೀಕರಿಸಬಾರ್ದು ಅಂತ ರೀಡಿಂಗ್ ಬರ್ತಾ ಇದೆ. ಅದರ್ವೈಸ್ ಎವ್ರಿಥಿಂಗ್ ಇಸ್ ಲುಕಿಂಗ್ ಅಮೇಝಿಂಗ್ ಫಾರ್ ಯು. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ನೆಕ್ಸ್ಟ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತೀನಿ. ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ನೆಕ್ಸ್ಟ್ 3 ತಿಂಗಳು ಹೇಗಿರುತ್ತೆ, ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವ ವಿಚಾರವಾಗಿ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 3 ಮಂತ್ಸ್ ಮತ್ತು ಯೂನಿವರ್ಸಲ್ ಗೈಡಿಂಗ್ ಏಂಜಲ್ ಮೆಸೇಜಸ್ ಏನು ಬರ್ತಾ ಇದೆ ನಿಮಗೆ ಅಂತ ಕೂಡ ನಾನು ನಿಮಗೆ ರೀಡಿಂಗ್ ಮಾಡ್ತಾ ಇದ್ದೀನಿ.
ಬರ್ನಿಂಗ್ ಟವರ್ ಬಂದಿದೆ. ಅದಾದ ನಂತರ 9 ಆಫ್ ಸ್ಪೋರ್ಟ್ಸ್ ಬಂದಿದೆ, 9 ಆಫ್ ಪೆಂಟಿಕಲ್ಸ್ ಬಂದಿದೆ, ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ, ಕಿಂಗ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಓಕೆ, ಸೋಲ್ ಮೇಟ್ಸ್, ಅನ್ಫಿನಿಶ್ಡ್ ಸಿಂಫನಿ ಬಂದಿದೆ. ಓಕೆ, ಸೊ ಇಲ್ಲಿ ಬರ್ನಿಂಗ್ ಟವರ್ ಬಂದಿರೋದ್ರಿಂದ ಇತ್ತೀಚೆಗೆ ಒಂದು ಆಘಾತ ಆಗಿದೆ ನಿಮ್ಮ ಲೈಫ್ನಲ್ಲಿ. 2 ಮಂತ್ಸ್ ಬ್ಯಾಕ್ ನೀವು ತುಂಬಾ ನೋವು ಅನುಭವಿಸಿದ್ದೀರಾ. ಸ್ಪೆಷಲಿ ಒಂದು ರಿಲೇಷನ್ಶಿಪ್ ಹಾಳಾಗಿದೆ, ಹಾಗೂ ನಿಮ್ಗೆ ಅವ್ರು ಬೇಡ ಅನ್ನುವಂಥ ಒಂದು ನಿರ್ಧಾರಕ್ಕೂ ಬಂದಿದ್ದೀರಾ. ಏಕೆಂದರೆ ಇಟ್ ವಾಸ್ ಸಚ್ ಅ ಪೇನ್ಫುಲ್ ಎಂಡಿಂಗ್ ಇನ್ ಯೋರ್ ಲೈಫ್. ಒಂದು ವಿಚಾರ ನಿಮ್ಮ ಲೈಫ್ನಲ್ಲಿ ಆಗಿದೆ, ಅದು ನಿಮಗೆ ಆಘಾತಕಾರಿಯಾದ ಒಂದು ನೋವು ಹಾಗೂ ಒತ್ತಡವನ್ನು ಕೊಟ್ಟಿದೆ. ಆಯಿತಾ? ಪ್ರೆಸೆಂಟ್ ಕೂಡ ರಿಕವರಿ ಆಗ್ತಾ ಇದ್ದೀರಾ, ಆದರೆ ಕಂಪ್ಲೀಟಾಗಿ ಆಗಿಲ್ಲ. ಯು ಆರ್ ಸ್ಟಿಲ್ ನಾಟ್ ಓಕೆ, ಇನ್ನು ಆ ಬೆಟರ್ಮೆಂಟಿಗೆ ಬಂದಿಲ್ಲ. ಆದರೆ ಯೂನಿವರ್ಸ್ ಕೊಡ್ತಾ ಇರೋ ಸಂಕೇತ ಏನಾಗಿದೆ ಅಂದರೆ 9 ಆಫ್ ಪೆಂಟಿಕಲ್ಸ್ ನಿಯರ್ ಫ್ಯೂಚರ್. ಇದು 2 ಮಂತ್ಸ್, ನೆಕ್ಸ್ಟ್ 2 ಮಂತ್ಸ್ನ ಎನರ್ಜಿ ಆಗಿದೆ. ಯು ವಿಲ್ ರಿಕವರ್. 2 ತಿಂಗಳ ಒಳಗಡೆ ನೀವು ತುಂಬ ಚೆನ್ನಾಗಿ ಚೇತರಿಸ್ಕೊಳ್ತೀರಾ, ಇಂಟರ್ನಲಿ ಎಕ್ಸ್ಟರ್ನಲಿ ಕೂಡ. ನೀವು ಹೆಲ್ತ್ ಪ್ರಾಬ್ಲಮ್ಸ್ ಏನಾದರೂ ಫೇಸ್ ಮಾಡ್ತಾ ಇದ್ದೀರಾ ಅಂದರೂ ಕೂಡ ಅದರಲ್ಲೂ ನೀವು ಬೆಟರ್ಮೆಂಟ್ನ ನೋಡಬೇಕು. ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಏನಂದರೆ ವಿತಿನ್ 3 ಮಂತ್ಸ್ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಇಂಪ್ರೂವ್ ಆಗುತ್ತೆ. ಇಲ್ಲಿ ರಾಣಿಯ ಕೈನಲ್ಲಿ ಚಿನ್ನದ ಕಾಯಿನ್ ಇದೆ. ಇದರ ಅರ್ಥ ಏನು ಅಂದರೆ ಒಂದು ಒಳ್ಳೆ ಅವಕಾಶ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ. ಕಿಂಗ್ ಆಫ್ ಪೆಂಟಿಕಲ್ಸ್, ಇಲ್ಲಿ ಕಿಂಗ್ ಕೂಡ ಚಿನ್ನದ ಕಾಯಿನ್ ಇಟ್ಕೊಂಡಿದ್ದಾರೆ. ಸೊ ಇಲ್ಲಿ 2 ಕಾರ್ಡ್ನಲ್ಲೂ ನಿಮಗೆ ಕೊಡ್ತಾ ಇರೋ ಕನ್ಫರ್ಮೇಷನ್ ಏನಾಗಿದೆ ಅಂದರೆ ನಿಮ್ಮ ಲೈಫ್ನಲ್ಲಿ ಏನಾದರೂ ಕೆಟ್ಟ ಘಳಿಗೆ ಬಂದಿದೆ ಅಂತ ಅನಿಸಿದೆ ಅಲ್ಲ, ಇಲ್ಲಿ ಬರ್ನಿಂಗ್ ಟವರ್ ಬಂದಿರೋದ್ರಿಂದ ಅದರಿಂದ ನೀವು ಆಚೆ ಹೋಗ್ತೀರಾ. 3 ಮಂತ್ಸ್ನಲ್ಲಿ ನೀವು ತುಂಬ ಒಳ್ಳೆಯ ಚೇಂಜಸ್ನ ನೋಡ್ತೀರಾ. ಹಾಗೂ ನಿಮ್ಮ ಪ್ರೀತಿಯ ವಿಚಾರವಾಗಿ ನೀವೇನೇನು ನೋವು ಅನುಭವಿಸಿದ್ರಿ ಅದರಲ್ಲೂ ಕೂಡ ಒಂದು ಒಳ್ಳೆಯ ಪರಿಹಾರನ ಅನುಭವಿಸ್ತೀರಾ. ಲೆಟ್ಸೇ ನಿಮ್ಮ ಪ್ರೇಮಿಯಿಂದ ನೀವು ನೋವು ಅನುಭವಿಸಿದ್ರೆ ಅದರಲ್ಲಿ ಪರಿಹಾರ ಒಳ್ಳೆಯದಾಗೆ ನೋಡ್ತೀರಾ. ಇಬ್ಬರು ರೀಕನ್ಸೈಲ್ ಆಗ್ತೀರಾ, ಅಂದರೆ ಇಬ್ಬರು ಜೊತೆ ಆಗ್ತೀರಾ. ಲೆಟ್ಸೇ ನೀವು ಸಿಂಗಲ್ ಆಗಿದ್ದೀರಾ, ನಿಮ್ಮ ಪ್ರೀತಿಯ ವಿಚಾರವಾಗಿ ನೀವೇನು ಬದಲಾವಣೆ ನೋಡ್ತಾ ಇಲ್ಲ ಅಂದರೆ ವಿತಿನ್ 3 ಮಂತ್ಸ್ ನೀವು ಒಂದು ಒಳ್ಳೆಯ ಸೋಲ್ ಕನೆಕ್ಟ್ಗೆ ಒಂದು ಅವಕಾಶ ನಿಮಗೆ ನಿಮ್ಮ ಲೈಫ್ನಲ್ಲಿ ಸಿಗುತ್ತೆ ಅಂತ ಬರ್ತಾ ಇದೆ. ಅನ್ಫಿನಿಶ್ಡ್ ಸಿಂಫನಿ ಅಂದರೆ ರೊಟೀನಾಗೇ ಇರುತ್ತೆ. ಇನ್ನು 3 ತಿಂಗಳು ಏನು ಅಂತ ದೊಡ್ಡ ಬದಲಾವಣೆ ಬರೋದಿಲ್ಲ. ಅದರಿಂದ ಸ್ವಲ್ಪ ಕ್ರಿಯೇಟಿವ್ ಹಾಬೀಸ್ ರಿಲೇಟೆಡ್ ಏನಾದರೂ ನೀವು ಮಾಡಿದ್ರೆ ನಿಮಗೆ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿರೋಕ್ಕೆ ಹೆಲ್ಪ್ ಆಗುತ್ತೆ. ಅದು ಬಿಟ್ಟರೆ ನಾನು ಇನ್ನೇನೋ ಜಾಸ್ತಿ ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ. ಇದ್ದಿದ್ದ ಪ್ರಾಬ್ಲಮ್ ಎಲ್ಲ ಪರಿಹಾರ ಆಗೋಗಿದೆ. ಈಗ ನೀವು ರಿಕವರಿ ಆಗ್ತಾ ಇದ್ದೀರಾ ಹೇಳಿದಾಗೆ. ಮತ್ತು ಹಣಕಾಸಿನ ವಿಚಾರದಲ್ಲೂ ತುಂಬ ಒಳ್ಳೆ ಚೇಂಜಸ್ನ ಖಂಡಿತವಾಗ್ಲೂ ನೋಡ್ತೀರಾ. ಆನ್ ದ ಹೋಲ್ ರೀಡಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಹೋಪ್ ಇಟ್ ಹ್ಯಾವ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.